ಹಗರಣ ದಿನದಿಂದ ದಿನಕ್ಕೆ ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಇನ್ನು ಇತ್ತ ಸಿಐಡಿ ಫೀಲ್ಡ್ ಗಿಳಿದಿದ್ದು ಅಭ್ಯರ್ಥಿಗಳಿಗೆ ಫುಲ್ ಡ್ರಿಲ್ ಮಾಡ್ತಾ ಇದೆ. ಅಷ್ಟಕ್ಕೂ ಸಿಐಡಿ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬಂದಿವೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೆಪಿಎಸ್ಸಿ ಅಕ್ರಮದ ತನಿಖೆಗೆ ವೇಗ ಸಿಕ್ಕಿದೆ. ಒಂದು ಕಡೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರೆ ಮತ್ತೊಂದು ಕಡೆ ಸಿಐಡಿ ಕೂಡ ದಾಳಿ ಮುಂದುವರೆಸಿದೆ. ಕೆಪಿಎಸ್ಸಿ ಕಚೇರಿ ಮೇಲೆ ಇಡಿ ರೈಡ್ ಕಂಪ್ಲೀಟ್ ಆಗ್ತಿದ್ದಂತೆ ಎರಡನೇ ಬಾರಿ ಸಿಐಡಿ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿಯ ಮೇಲೆ ದಾಳಿ ನಡೆಸಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ ನೇತೃತ್ವದಲ್ಲಿ ಟೀಮ್ ದಾಳಿ ನಡೆಸಿದೆ. ಪಶುವೈದ್ಯಾಧಿಕಾರಿ ಹುದ್ದೆಯ ಅಕ್ರಮದ ಇಡೀ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನ ಜಾಲಾಡ್ತಿದೆ. ಅಭ್ಯರ್ಥಿಗಳ ಬಳಿ ಇರೋ ನಕಲಿ ಓಎಂಆರ್ ಹಾಗೂ ಆಯೋಗದ ಬಳಿ ಇರೋ ಅಸಲಿ ಓಎಂಆರ್ಗೆ ಸಾಮ್ಯತೆ ಇದೆಯಾ ಅಂತ ತನಿಖೆ ನಡೆಸಲಾಗ್ತಿದೆ. ಅಲ್ಲದೆ ಇಡಿ ಮುಂದೆ ಅಪ್ರೂವರ್ ಆಗಿದ್ದ ಅಭ್ಯರ್ಥಿಗಳ ಹೇಳಿಕೆ ಆಧರಿಸಿ ಎಲ್ಲ 329 ವಿದ್ಯಾರ್ಥಿಗಳಿಗೆ ನೋಟಿಸ್ ಕೊಟ್ಟಿದ್ದ ಸಿಐಡಿ ಎಲ್ಲರ ವಿಚಾರಣೆ ಕೂಡ ನಡೆಸುತ್ತಿದೆ. ಇನ್ನು ಇಡಿ ಇಕ್ಕಳಕ್ಕೆ ಸಿಲುಕದೆ ತಲೆ ಮರೆಸಿಕೊಂಡಿರುವ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಇಂದು ವಿಚಾರಣೆಗೆ ಗೈರಾಗಿದ್ದಾರೆ. ಕಳೆದ 5-6 ದಿನಗಳಿಂದ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದ ಜ್ಞಾನೇಂದ್ರ ಕುಮಾರ್ ಮೊಬೈಲ್ ನಿನ್ನೆ ರಿಂಗ್ ಆಗಿತ್ತು. ಇವತ್ತು ಇಡಿ ಅಧಿಕಾರಿಗಳ ವಿಚಾರಣೆಗೆ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ಜಯಮಹಲ್ ಮನೆ ರೇಡ್ ಬಳಿಕ ಮನೆಯ ಬಾಗಿಲಲ್ಲಿ ನೋಟಿಸ್ ಅಂಟಿಸಿದ್ದ ಅಧಿಕಾರಿಗಳು ಇಂದು ವಿಚಾರಣೆಗೆ ಹಾಜರಾಗುವಂತೆ ಜ್ಞಾನೇಂದ್ರಗೆ ಸೂಚಿಸಿದ್ರು. ಆದರೆ ಇವತ್ತು ಜ್ಞಾನೇಂದ್ರ ಕುಮಾರ್ ಗೈರಾಗಿದ್ದಾರೆ. ಪೇಪರ್ ಲೀಕ್ ಹಿಂದೆ ಐಎಎಸ್ ಅಧಿಕಾರಿಯ ಪಾತ್ರ ಕಂಡು ಬಂದಿದ್ದು, ಹೀಗಾಗಿ ಇಡಿ ವಿಚಾರಣೆ ಅಸಹಕಾರ ಆರೋಪದಡಿ ಜ್ಞಾನೇಂದ್ರ ಬಂಧನಕ್ಕೆ ಪ್ಲಾನ್ ಮಾಡ್ತಿದೆ. ಸದ್ಯ ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಸಿಐಡಿ ಹಾಗೂ ಇಡಿ 2 ತನಿಖಾ ಸಂಸ್ಥೆಗಳು ಜನ್ಮ ಜಾಲಾಡ್ತಿದ್ದು ಮತ್ತಷ್ಟು ಅಕ್ರಮಗಳು ಹೊರಬರಲಿದೆ. ನೇತ್ರಾವತಿ ದೊಡಮನಿ, ಕ್ರೈಮ್ ಬ್ಯೂರೋ, ಬೆಂಗಳೂರು.